ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ಆತ್ಮೀಯ ಬಂಧುಗಳೇ, ಗುರು ಸಿದ್ದರಾಮೇಶ್ವರ 852ನೇ ಜಯಂತಿಯನ್ನು ನಾಳೆ ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ಆಯೋಜಿಸಲಾಗಿದೆ. ತಮ್ಮಡಿಹಳ್ಳಿ ಮಠದ ಶ್ರೀಗಳು, ಸುತ್ತೂರು ಮಠದ ಶ್ರೀಗಳು, ಸಿದ್ಧಗಂಗಾ ಮಠದ ಶ್ರೀಗಳು, ಗೋಡೆಕೆರೆಯ ಮಠದ ಶ್ರೀಗಳು, ರಂಗಾಪುರ ಮಠದ ಶ್ರೀಗಳು ಸೇರಿದಂತೆ ನಾಡಿನ ಹರಗುರು ಚರಮೂರ್ತಿಗಳು ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಉದ್ಘಾಟಿಸಲಿದ್ದಾರೆ. ಸಂಜೆ ಸಾಹಿತ್ಯ ಗೋಷ್ಠಿಯನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ ಮತ್ತು 15ನೇ ತಾರೀಕು ಸಮಾರೋಪ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಿ ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ. ಇದೇ ಸಂದರ್ಭದಲ್ಲಿ ನೊಳಂಬ ಲಿಂಗಾಯತ ಸಂಘದಿಂದ ಈ ಒಂದು ಸಿದ್ದರಾಮೇಶ್ವರ ಜಯಂತಿ ಆಚರಿಸಲಾಗುತ್ತಿದ್ದು, ಪ್ರತಿ ವರ್ಷದಂತೆ ಈ ವರ್ಷ ಬೆಂಗಳೂರು ಮಹಾನಗರದಲ್ಲಿ 2 ದಿನಗಳ ಕಾಲ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ ಎಂದು ನಿವೃತ್ತ IPS ಅಧಿಕಾರಿ ಮತ್ತು ಗುರು ಸಿದ್ದರಾಮೇಶ್ವರ ಜಯಂತಿ ಮಹೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷ ಸಿದ್ದರಾಮಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸಿದ್ದರಾಮಪ್ಪನವರು ಪತ್ರಿಕಾಗೋಷ್ಠಿಯಲ್ಲಿ ಏನೇನು ವಿಷಯಗಳನ್ನು ತಿಳಿಸಿದ್ದಾರೆ ಎಂಬುದನ್ನು ತಿಳಿಯೋಣ ಬನ್ನಿ. ಎಲ್ಲ ಕಡೆ ಆಚರಿಸ್ತಾ ಬಂದಿದ್ದು ಈ ವರ್ಷ 852ನೇ ಜಯಂತಿಯನ್ನು ಬೆಂಗಳೂರು ನಗರದ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಜನವರಿ 14 ಮತ್ತು 15ರಂದು ಆಚರಿಸ್ತಿದ್ದು, ಈ ಒಂದು ಜಯಂತಿಯನ್ನು ನೊಳಂಬ ಲಿಂಗಾಯತ ಸಮಾಜದ ಬಾಂಧವರು ಆಚರಿಸ್ತಾ ಬಂದಿದ್ದು, ಶ್ರೀ ಗುರುಸಿದ್ದರಾಮರವರು ಬಸವಣ್ಣವರ ಸಮಕಾಲೀನರು. ಬಸವಣ್ಣವರು ಏನಿದ್ರು 12ನೇ ಶತಮಾನದಲ್ಲಿ. ಆಗ ಚನ್ನಬಸವಣ್ಣ ಮತ್ತು ಅವ್ರ ಜೊತೆಯಲ್ಲಿ ಗುರುಸಿದ್ದರಾಮೇಶ್ವರ ಕಾಯಕ ಯೋಗಿ, ಕೆರೆ ಕಟ್ಟುವುದು ಮತ್ತು ಕಲ್ಯಾಣಕ ಮತ್ತು ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಸಮಾಜದ ಬಾಂಧವರ ಧಾರ್ಮಿಕ ಭಾವನೆಗಳಿಗೆ ಧಾರ್ಮಿಕದ ಬಗ್ಗೆ ತಿಳುವಳಿಕೆ ನೀಡುತ್ತಾ ಕರ್ನಾಟಕದ ಈ ನೊಳಂಬ ಲಿಂಗಾಯತ ಆ ಸಂದರ್ಭದಲ್ಲಿ ಏನು ನೊಳಂಬ ರಾಜರು 8ನೇ ಶತಮಾನದಿಂದ 11ನೇ ಶತಮಾನದಲ್ಲಿ ನಮ್ಮ ತುಮಕೂರು, ಆಂಧ್ರ ಪ್ರದೇಶದ ಮಡಕ್ಷಿರ, ಅನಂತಪುರ ಭಾಗ, ಕೆಲವು ಅನಂತಪುರ ಜಿಲ್ಲೆ ಕೆಲವು ಭಾಗ, ಧರ್ಮಪುರಿ, ಚಿತ್ರದುರ್ಗ, ಹೀಗೆ ಅನೇಕ ಭಾಗಗಳಲ್ಲಿ ರಾಜ್ಯಭಾರ ಮಾಡಿದರು. ಆ ರಾಜ್ಯಭಾರ ಮಾಡುವ ಸಂದರ್ಭದಲ್ಲಿ ನೊಳಂಬರ ರಾಣಿ ಶ್ಯಾಮಲಾದೇವಿಯವರು ಶ್ರೀ ಗುರುಸಿದ್ದರಾಮರನ್ನು ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿ, ನಂತರ ಈ ನೊಳಂಬ ಏನು ವಂಶಸ್ಥರು ಗುರುಸಿದ್ದರಾಮರ ಭಕ್ತಾದಿಗಳಾಗಿ ಅವರನ್ನು ಫಾಲೋ ಮಾಡಲಿಕ್ಕೆ ಶುರು ಮಾಡಿ, ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಜಯಂತಿಯನ್ನು ನಾವು ಬೆಂಗಳೂರು ನಗರದಲ್ಲಿ ಆಚರಿಸ್ತಿದ್ದು, ತ್ರಿಪುರವಾಸಿನಿಯಲ್ಲಿ ಸಾವಿರಾರು ಭಕ್ತಾದಿಗಳು ಈ ಒಂದು ಜಯಂತಿಗೆ 2 ದಿವಸ ಬರ್ತಿದ್ದು, ಈ ಒಂದು ಜಯಂತಿಗೆ ರಾಜಕೀಯ ಮುಖಂಡರಲ್ಲದೆ ಸಮಾಜದ ಸ್ವಾಮೀಜಿಗಳನ್ನು ಸಹ ಭಾಗವಹಿಸ್ತಿದ್ದು, 2 ದಿವಸ 4 ಸೆಷನ್ ಇರುತ್ತೆ. ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಯಡಿಯೂರಪ್ಪ, ಹಾಲಿ ರಾಜ್ಯ BJP ಅಧ್ಯಕ್ಷರಾದ ಶ್ರೀ ವಿಜೇಂದ್ರರವರು, ಮಧ್ಯಾಹ್ನ ಸಾಹಿತ್ಯ ಗೋಷ್ಠಿಯಲ್ಲಿ ಡೆಪ್ಯೂಟಿ CM ಸನ್ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಶ್ರೀ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಸಾಹೇಬರು ಮತ್ತು ನಮ್ಮ ಸಮಾಜದ ಮುಖಂಡರಾದ ಶ್ರೀ ಮಾಧುಸ್ವಾಮಿ ಸಾಹೇಬರು ಮತ್ತು ಕೃಷಿ ಮತ್ತು ಮಹಿಳಾ ಗೋಷ್ಠಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದ ಶ್ರೀ HD ಕುಮಾರಸ್ವಾಮಿ ಅವರು ಮತ್ತು ಇತರೆ ಗಣ್ಯರು, ಹಾಗೂ ಸಮಾರೋಪ ಸಮಾರಂಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು, MB ಪಾಟೀಲ್ ಅವರು, BS ಸುರೇಶ್ ಅವರು, ಹೀಗೆ ಅನೇಕ ಮುಖಂಡರಲ್ಲದೆ ಎಲ್ಲ ಗೋಷ್ಠಿಗಳಲ್ಲಿ ಸಾಹಿತ್ಯದ ಬಗ್ಗೆ ಮತ್ತು ಕೃಷಿ ಬಗ್ಗೆ ಎಲ್ಲರಿಗೂ ನಾವು ತಿಳುವಳಿಕೆಯನ್ನು ಅಂದರೆ ಉಪನ್ಯಾಸ ನೀಡಲಿದ್ದಾರೆ. ಅದಲ್ಲದೆ ಈ ಒಂದು ಸಮಾರಂಭದ ಏನು ಸಮಾವೇಶ ನಡೆಯುತ್ತೆ, ಅಲ್ಲಿ ಸುಮಾರು ಒಂದು 70 ಎಕ್ಸಿಬಿಷನ್ ಸ್ಟಾಲನ್ನು ಸಹ ನಾವು ಅಳವಡಿಸಿದ್ದೀವಿ. ಅಲ್ಲಿ ಕೃಷಿ ಮತ್ತು ಇತರ ವಿಷಯಗಳ ಬಗ್ಗೆ ಬಂದಂಥ ನಮ್ಮ ಸಾರ್ವಜನಿಕ ರೈತಾಪಿ ಜನಗಳಿಗೆ ಅನುಕೂಲವಾಗಲಿ ಅಂತ ನಾವು ಎಕ್ಸಿಬಿಷನ್ ವ್ಯವಸ್ಥೆ ಮಾಡಿದ್ದೀವಿ. ಅದಲ್ಲದೆ ಎಲ್ಲ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡೋದಾಗಿದೆ. ಥ್ಯಾಂಕ್ ಯು.